ನಮ್ಮ ಭಾರತದ ಇವತ್ತಿನ ಸಂದರ್ಭದಲ್ಲಿ ಇದು ಸಾಧಾರಣ ಅಲ್ಲ. ಇಷ್ಟೊಂದು ಟ್ರೋಲ್ ಆಗಿರೋ ಪ್ರಧಾನಿಯನ್ನ ನೋಡಿದ್ದೀರಾ, ಕೇಳಿದ್ದೀರಾ? ಅತಿ ಹೆಚ್ಚು ಟ್ರೋಲ್ಗೊಳಗಾದಂತಹ ಇದಕ್ಕಿಂತ ಮುಂಚೆ ವ್ಯಕ್ತಿ ಯಾರಾದರೆ ಅದು ರಾಹುಲ್ ಗಾಂಧಿ. ಯಾರು BJP ಸರ್ಕಾರ ವಿರೋಧಿಸ್ತಾರೆ, ಯಾರು ಮೋದಿಯನ್ನು ವಿರೋಧಿಸ್ತಾರೆ, ಯಾರು ಪ್ರಶ್ನೆಯನ್ನು ಕೇಳ್ತಾರೆ ಅವರನ್ನು ತುಂಬ ವಿಪರೀತವಾಗಿ ಟ್ರೋಲ್ ಮಾಡಲಾಗ್ತದೆ. ಇದು ಪ್ರೀ ಪ್ಲ್ಯಾನ್. BJP ಗೂಂಡಾಗಳು ಅಂತ. ಸೊ ಇಲ್ಲಿ ಗೂಂಡಾಗಳು ಅಂತ ಹೇಳ್ತಿರ್ತಕ್ಕಂಥದ್ದು BJPಯ ಕಾರ್ಯಕರ್ತರು. ಚುನಾವಣೆ ಬಂದ ತಕ್ಷಣ ಪಾಕಿಸ್ತಾನ, ಚುನಾವಣೆ ಬಂದ ತಕ್ಷಣ ಹಿಂದೂ ಮುಸ್ಲಿಂ, ಯಾವ ಮಟ್ಟದ ಅಂತ ಹೇಳಿದ್ರೆ ಈಗ ನೆನ್ನೆ ನೋಡಿದ್ರಲ್ಲ, ಅವರಿಗೆ ಲಿಟ್ರಲಿ ಅವರಿಗೆ ಜೀವ ಭಯ. ಹೌದು, ಆಯಿತಾ. ಈಗ ಅಭಿಜಿತ್ ದೀಪ್ಕೆ ಮೇಲೆ ಹಲ್ಲೆ ಆಯಿತು, ಅಶುತೋಷ್ ರಾಂಕ ಮೇಲೆ ಹಲ್ಲೆ ಆಯಿತು, ನೇಹಾ ಬೋರಾ ಮೇಲೆ ಇದರಲ್ಲಿ ಹಲ್ಲೆ ಆಯಿತು. ಈ ದೇಶದಲ್ಲಿ ಬಲಪಂಥೀಯ ಒಂದು ಐಡಿಯಾಲಜಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಇವ್ರು ಯಾವುದಕ್ಕೂ ಎಸಗಿಲ್ಲ. ವೀಕ್ಷಕರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಪ್ಲಾನೆಟ್. ನಾನು ಮನೋಜ್ ಜಾರ್ಕಂಬ್ಳಿ. ಇವತ್ತು ನನ್ನ ಜೊತೆ ನಮ್ಮ ನ್ಯೂಸ್ ರೂಮ್ ಟಾಕ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ಕನ್ನಡ ಪ್ಲಾನೆಟ್ನ ಸಂಪಾದಕರಾದ ಹರ್ಷಕುಮಾರ್ ಕುಗ್ವೆ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವ ಬೆಳವಣಿಗೆಗಳನ್ನು ನೀವೆಲ್ಲ ಗಮನಿಸಿರ್ತೀರ. ಅದರಲ್ಲೂ ವಿಶೇಷವಾಗಿ ಒಂದು ವ್ಯಂಗ್ಯದ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಉಟ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅಂತಹ ಒಬ್ಬ ದೊಡ್ಡ ನಾಯಕ, ಅದು ಮೋದಿಯ ಅತ್ಯಾಪ್ತ ಸ್ನೇಹಿತನನ್ನೇ ರಾಜೀನಾಮೆ ಕೊಡೋ ಥರ ಆಯಿತು. ಅದು ವಿಶೇಷವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಒಂದು ಸಣ್ಣ ಹೇಳಿಕೆಯಿಂದ ಹುಟ್ಟಿದ್ದ ಈ ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ದೇಶದಾದ್ಯಂತ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ. ಆ ಬೆಳವಣಿಗೆಗಳು, ಅದರಲ್ಲೂ ವಿಶೇಷವಾಗಿ ಅವರು ಶಾಲೆಗಳಿಗೆ ಹೋಗೋದು, ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಡೋದು ಮತ್ತು ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಗಳನ್ನು ಪ್ರಶ್ನೆ ಮಾಡೋದ್ರಿಂದ ಹಿಡಿದು ವಿಶೇಷವಾಗಿ ಶಿಕ್ಷಣವನ್ನು ಹೇಗೆ ಸುಧಾರಿಸ್ಬೋದು ಅನ್ನುವ ಬಗ್ಗೆ ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ ಈಗ ಪ್ರತಿ ರಾಜ್ಯದಲ್ಲೂ ಕೆಲಸ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಿನ್ನೆ ರಾಜಸ್ಥಾನದ ಜೈಪುರ್ನಲ್ಲಿ ಒಂದು ಘಟನೆ ನಡೆದಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಮುಖ ವ್ಯಕ್ತಿ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ರಾಷ್ಟ್ರೀಯ ವಕ್ತಾರ ಅಶುತೋಷ್ ರಾಂಕ ಅವರ ಮೇಲೆ ನಿನ್ನೆ ಹಲ್ಲೆ ನಡೆದಿದೆ. ಹಲ್ಲೆ ಆದ ತಕ್ಷಣ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಮಾಧ್ಯಮಗಳಿಗೆ. ಅವರು ಪ್ರತಿಕ್ರಿಯೆ ಕೊಡುವಾಗ ಒಂದು ಮಾತನ್ನು ಭಾಳ ಗಟ್ಟಿಯಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಅದಾದ ನಂತರದಲ್ಲಿ ಅಭಿಜಿತ್ ದೀಪ್ಗೆ ಕೂಡ ಪ್ರತಿಕ್ರಿಯೆ ಕೊಡ್ತಾರೆ. ಅವರು ಕೂಡ ಇದೇ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಆ ಮಾತೇನೆಂದರೆ, BJP ಗೂಂಡಾಗಳು, RSS ಗೂಂಡಾಗಳು ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಇದು ಕೇವಲ ನಮ್ಮ ಮೇಲೆ ಮಾಡ್ತಿರುವ ಹಲ್ಲೆ ಅಲ್ಲ, ದೇಶದ ಶಿಕ್ಷಣ ವ್ಯವಸ್ಥೆ ಮೇಲೆ ಇವರು ಹಲ್ಲೆ ಮಾಡ್ತಿದ್ದಾರೆ. ಈ RSS ಗೂಂಡಾಗಳು ನಾವೆಲ್ಲೋ ಹೋಗ್ತೀವೋ ಎಲ್ಲ ಕಡೆ ಅವರು ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಅಭಿಜಿತ್ ದೀಪ್ಕೆನೂ ಹೇಳ್ತಾರೆ. ಅದಾದ ನಂತರದಲ್ಲಿ ಅಶುತೋಷ್ ರಾಂಕನೂ ಹೇಳ್ತಾರೆ. ಈ ರೀತಿಯ ಹೇಳಿಕೆಗಳು ಬಹಳ ಚರ್ಚೆ ಹುಟ್ಟಾಕಿದೆ. आज पूरे देश ने भाजपा की गुंडागर्दी लाइव देखी है. पुलिस को पता था वहां पर पत्थरबाजी पहले से हो रही थी, फिर भी पुलिस ने हाथ खड़े कर दिए. पुलिस ने बोला कि हम कुछ नहीं करेंगे, ये आपका मैटर है. ಈ RSS ಗೂಂಡಾಗಳಂದ್ರೆ ಯಾರು, ಈ BJP ಗೂಂಡಾಗಳಂದ್ರೆ ಯಾರು, ಇದ್ರ ಕುರಿತು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಸರ್, ನನ್ನ ಮೊದಲನೇ ಪ್ರಶ್ನೆ, ಈಗ CJP ಒಂದು ನಾನು ಮೊದಲೇ ಹೇಳಿದಾಗೆ ಒಂದು ವ್ಯಂಗ್ಯವಾಗಿ ಹುಟ್ಟಿದ ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿದೆ. ಆ ಸಂಚಲನ ಇಡೀ ರಾಷ್ಟ್ರವ್ಯಾಪಿ ಅನ್ನೋದಕ್ಕಿಂತ ಜಗತ್ವ್ಯಾಪಿಯಾಗಿ ಹಬ್ಕೊಂಡಿದೆ. ಈ BJP ಅವರಿಗೆ ಮತ್ತು RSS ಅವರಿಗೆ ಏನಾದರೂ ಭಯ ಶುರುವಾಗಿದೆಯಾ ಅಂತ? ಭಯ ಶುರುವಾಗಿದೆ ಅಲ್ಲ, ತುಂಬಾ ಭಯ ಶುರುವಾಗಿದೆ. ಯಾಕೆ ಅಂತೇಳಿದರೆ, ಈ CJP ಅಥವಾ ಈ ಒಂದು ವಿದ್ಯಾರ್ಥಿಗಳ ಒಂದು ಆಂದೋಲನ ಏನಿದೆ, ಇದು ಯಾರೂ ನಿರೀಕ್ಷಿಸಿರದ ರೀತಿಯಲ್ಲಿ, ಅಂದರೆ ಅದು BJPಯವರು ನಿರೀಕ್ಷೆ ಮಾಡಿರಲಿಲ್ಲ, ನರೇಂದ್ರ ಮೋದಿ ನಿರೀಕ್ಷೆ ಮಾಡಿರಲಿಲ್ಲ. ಅಂದರೆ ಎಲ್ಲದೂ ಅವರ ಒಂದು ಲೆಕ್ಕಾಚಾರದ ಪ್ರಕಾರನೇ ಹೋಗ್ತಾ ಇದೆ ಅಂತಲೇ ಅವರೆಲ್ಲ ಅಂದ್ಕೊಳ್ತಾ ಇದ್ದರು. ದೇಶದಲ್ಲಿ SIR ನಡೀತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ದಿಢೀರಂತ ಕೇವಲ 1-2 ತಿಂಗಳ ಒಳಗಡೆ ಇಡೀ ದೇಶ ತಿರುಗಿ ನೋಡುವಂತಹ ಒಂದು ಆಂದೋಲನ ಆಯಿತು. ಮತ್ತು ಅದು ತಕ್ಷಣದಲ್ಲಿ ರಿಸಲ್ಟ್ ಕೊಡ್ತು. ಸರ್ಕಾರನೇ ತಲೆಗೆ ಬಾಗಬೇಕಾಯಿತು. ಹೀಗಾಗಿ ಇದು ಸಾಧಾರಣ ವಿಷಯ ಅಲ್ಲ. ನಮ್ಮ ಭಾರತದ ಇವತ್ತಿನ ಸಂದರ್ಭದಲ್ಲಿ ಇದು ಸಾಧಾರಣ ಅಲ್ಲ. ಯಾಕೆ ಅಂತೇಳಿದರೆ, ಈ ಹಿಂದೆ 2019ರಲ್ಲಿ ಹರಿಯಾಣ, ಪಂಜಾಬಲ್ಲಿ ರೈತರು ಹೋರಾಟ ಮಾಡಿದಾಗ ಸುಮಾರು 850 ಜನ ರೈತರು ಪ್ರಾಣ ಕಳ್ಕೊಂಡಿದ್ರು ಆ ಹೋರಾಟದಲ್ಲಿ. ನೀವು ಗಮನಿಸಿರೋ, ಅಲ್ಲಿ ಲಕ್ಷಾಂತರ ಜನ ತಿಂಗಳುಗಟ್ಟಲೆ ಅಲ್ಲಿ ಒಂದು ಪ್ರತಿಭಟನೆ ಮಾಡಿದರು. ಆ ನಂತರದಲ್ಲಿ ಅಲ್ಲಿ ಸರ್ಕಾರ ಸ್ವಲ್ಪ ಬಗ್ಗಿತ್ತು, ತನ್ನ ಒಂದು ಇದನ್ನು ವಾಪಸ್ ತಗೊಂಡಿತ್ತು. ಆದರೆ ಇದು ಹಾಗಲ್ಲ. ಈ ಜೆನ್ಸಿ ಮೂಮೆಂಟ್ ಯಾವ ಮಟ್ಟಕ್ಕೆ ಒಂದು ಬಿರುಗಾಳಿ ಥರ ಹಬ್ಬಿತು ಅಂತೇಳಿದರೆ, ಬಹಳ ಕ್ಷಿಪ್ರವಾಗಿ, ಬಹಳ ಬೇಗವಾಗಿ ಇಡೀ ದೇಶವನ್ನು ವ್ಯಾಪಿಸ್ಕೊಳ್ತಾ ಹೋಯಿತು. ಹಾಗಾಗಿ ಇವರಿಗೆ ತುಂಬಾ ಆತಂಕ ಆಗಿದೆ. ಇದು ಮುಂದೆ ತಮ್ಮ ಒಂದು ಅಧಿಕಾರದ ಬುಡಕ್ಕೆ, ರಾಜಕೀಯ ಅಧಿಕಾರ ಬುಡಕ್ಕೆ ಇದು ಕೊಡಲಿಪೇಟನ್ನು
ಕೊಡುತ್ತೆ ಅನ್ನುವಂಥದ್ದಾಗಿದೆ. ಹಾಗಾಗಿ ಅವರು ಗಾಬರಿನಲ್ಲಿ ತುಂಬ ಲೆಕ್ಕಾಚಾರ ಮಾಡಿ ಪ್ಲ್ಯಾನ್ ಮಾಡಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಲ್ಲ, ಆ ಗಾಬರಿನಲ್ಲೇ ಆ ಭಯದಲ್ಲೇ ಈ ಒಂದು ಕಾರ್ಯಕರ್ತರನ್ನು ತುಂಬ ಕ್ರೂರವಾಗಿ ಹತ್ತಿಕ್ಕುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದು, ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಹಿಂಗೆ ಮಾಡಿದಾಗ ಮತ್ತೆ ಏನಾಗ್ತಿದೆ ಅಂದರೆ ಅದು ಇನ್ನೂ ಜಾಸ್ತಿ ಆಕ್ರೋಶವನ್ನು ಹುಟ್ಟಾಗ್ತಾ ಇದೆ. ಅದರಲ್ಲಿ ಅಭಿಜಿತ್ ದೀಪಿಕೆ ಮೇಲೂ ಹಲ್ಲೆ ಆಗಿತ್ತು. ನೀವು ಅದು ರೀಸೆಂಟಾಗಿ ಗಮನಿಸಿದಾಗೆ ದೀಪಿಕೆ ವೇದಿಕೆ ಮೇಲೆ ಭಾಷಣ ಮಾಡುವಾಗ ಅವ್ರ ಮೇಲೆ ಇಂಕನ್ನು ಚೆಲ್ತಾರೆ, ಅದೊಂದು ಹಲ್ಲೆ. ರಾಜಸ್ಥಾನದಲ್ಲಿ ಅವ್ರ ಮೇಲೆ ಹಲ್ಲೆ ಆಯಿತು. ಸರ್, ಇನ್ನೊಂದು ಈ ನಮ್ಮ ಭಾರತದಲ್ಲಿ ನಡೀತಲ್ಲ, ಈಗ ನೀವೇ ಹೇಳಿದಾಗೆ ಒಂದು ಜೆನ್ಸಿ ಪ್ರತಿಭಟನೆ, ಇದಕ್ಕಿಂತ ಹಿಂದೆ ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ನಾವು ಶ್ರೀಲಂಕಾದಲ್ಲೂ ಒಂದು ನಡೆದಿತ್ತು, ನೇಪಾಳದಲ್ಲೂ ಒಂದು ಜೆನ್ಸಿ ಪ್ರತಿಭಟನೆ ನಡೆದಿತ್ತು. ಅದಾದ ನಂತರ ಇದು ಭಾರತಕ್ಕೂ ಅದ್ರ ಪಕ್ಕದ ರಾಷ್ಟ್ರ ನಮ್ಮ ಭಾರತಕ್ಕೂ ಬಂತು. ಈ ಜೆನ್ಸಿ ಪ್ರತಿಭಟನೆಯನ್ನು ಬೇರೆ ರಾಷ್ಟ್ರಗಳಿಗೆ ಹೋಲಿಸಿ ನೋಡಿದ್ರೆ ನಮ್ಮ ಭಾರತದ್ದು ಭಾಳ ವಿಶೇಷವಾಗಿತ್ತು. ಯಾಕಂದರೆ ಇದು ಒಂದು ರೀತಿಯಲ್ಲಿ ವ್ಯಂಗ್ಯ ಮಾಡ್ತಾ, ತಮಾಷೆ ಮಾಡ್ತಾ, ತರಲೆ ಮಾಡ್ತಾನೆ ಈ ಪ್ರತಿಭಟನೆಯನ್ನು ಜೆನ್ಸಿಗಳು ಗೆದ್ದುಬಿಟ್ರು. ಸೊ ಈ ಕಂಪ್ಯಾರಿಸನ್ ಮಾಡಿದಾಗ ನಮ್ಮ ಭಾರತದ ಜೆನ್ಸಿಗಳು ಎಷ್ಟು ಮುಂದಿದ್ದಾರೆ ಅಂತ ಅನಿಸುತ್ತೆ ಸರ್ ನಿಮಗೆ? ಇದು ಮುಂದಿದ್ದಾರೆ ಅನ್ನೋದಕ್ಕಿಂತ ಈ ಒಂದು ಸಂದರ್ಭ ಕಾಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಈಗ ಹಿಂದೆನೂ ಕೂಡ ಯುವಕರ ದೊಡ್ಡ ಚಳವಳಿಗಳಾಗಿದೆ ಬೇರೆ ಬೇರೆ ದೇಶಗಳಲ್ಲಿ. ಈಗ ಒಂದು 3-4 ವರ್ಷದಿಂದ ಇರಾನ್ನಲ್ಲಿ ಭಾಳ ದೊಡ್ಡ ಮೂಮೆಂಟ್ ಆಯಿತು, ಮಾಷಾ ಅಮಿನಿ ಮೂಮೆಂಟ್ ಅಂತೇಳಿ. ನೀವೊಂದು 10 ವರ್ಷ 15 ವರ್ಷ ಹಿಂದೆ ಹೋದರೆ ಈಜಿಪ್ಟಲ್ಲಾಯಿತು, ಟ್ಯೂನಿಷಿಯಾದಲ್ಲಾಯಿತು, ಅವೆಲ್ಲ ತುಂಬ ಗಂಭೀರವಾಗಿ ನಡೆದಂಥದ್ದು. ಅವು ಕೂಡ ಸೋಷಿಯಲ್ ಮೀಡಿಯಾದಿಂದನೇ ಕ್ರಿಯೇಟ್ ಆದಂಥದ್ದು, ಎಸ್ಪೆಷಲಿ ಫೇಸ್ಬುಕ್ನಿಂದನೇ ಆದಂತಹ ದೊಡ್ಡ ಚಳವಳಿಗಳು ಆ ದೇಶದ ಏನು ಅಧಿಕಾರಸ್ಥರನ್ನು ಕೆಳಗಿಳಿಸುವಷ್ಟು ಮಟ್ಟಕ್ಕೆ ಪರಿಣಾಮಕಾರಿಯಾಗಿ ನಡೆದಂಥದ್ದು. ಸ್ಪ್ರಿಂಗ್ ರೆವಲ್ಯೂಷನ್ ಅಂತ ಕರೀತಾರೆ ಟ್ಯುನೀಷಿಯಾದಲ್ಲಿ. ಸೊ ಇವಾಗ ಯಾಕೆ ಈ ಸ್ವರೂಪ ತಗೊಳ್ತು ಅಂತ ಹೇಳಿದರೆ, ಇವಾಗ ಈ ಜೆನ್ಸಿ ಅಥವಾ ಈ ಕಾಲದ ಯುವಕರಿಗೆ ಅವರು ಈಗ ನಮ್ಗಳ ಥರ ಪುಸ್ತಕಗಳು ಓದ್ಕೊಂಡು ಅಥವಾ ಬಹಳ ಗಂಭೀರವಾಗಿ ಚಿಂತನೆ ನಡೆಸಿ ದಿನಗಟ್ಟಲೆ ಮೀಟಿಂಗ್ಗಳು ಮಾಡಿ ಯಾರೂ ಹೋರಾಟ ಮಾಡ್ತಾ ಇಲ್ಲ. ಅವ್ರಗಡೆ ಇರುವಂತಹ ಆದರೂ ಕೂಡ ಅವರು ಈ ಸಮಾಜದ, ಈ ಸರ್ಕಾರದ ವಾಸ್ತವವನ್ನು, ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ. ಅವ್ರಿಗೆ ಸಾಧ್ಯ ಆಗ್ತಾ ಇದೆ. ಅವರಿಗೆ ಈಗ ನೋಡಿ, ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ನಮ್ಮ ಹಿಂದೆ ನಮಗೆ ಇರ್ತಕ್ಕಂಥ ವಿಜುವಲ್ ಆದಂತಹ ದೃಶ್ಯದ ಮೂಲಕ ನಾವೆಲ್ಲ ನೋಡ್ಕೊಂಡಿರೋಂಥದ್ದು ಸಿನಿಮಾಗಳು, ಡಾಕ್ಯುಮೆಂಟ್ರಿಗಳು. ನಮ್ಮ ಟೋಟಲಾಗಿ ಇಷ್ಟು ವರ್ಷದಲ್ಲಿ ಸಿನಿಮಾಗಳು ಹೆಂಗಿರ್ತವೆ, ಅದಕ್ಕೊಂದು ಸ್ಕ್ರಿಪ್ಟ್ ಇರುತ್ತೆ, ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ, ಅದಕ್ಕೆ ಬಣ್ಣ ಬಳ್ಕೊಳ್ತಾರೆ, ಅಂದರೆ ತುಂಬ ಎಲ್ಲದಕ್ಕೂ ಕೂಡ ಸ್ಕ್ರಿಪ್ಟೆಡ್ ಇರುತ್ತೆ. ಬಟ್ ಈ ಜೆನ್ಸಿಗಳು ಏನು ನೋಡ್ತಾ ಇದ್ದಾರೆ, ಇವ್ರು ಆ ಥರ ಉದ್ದುದ್ದ ಸಿನಿಮಾಗಳು ಅವ್ರು ನೋಡ್ತಿರೋದು ರೀಲ್ಸಲ್ಲಿ ಏನಿರುತ್ತೆ, ಅದು ಹಸಿಯಾಗಿ ಏನಿರುತ್ತೋ ಅದೊಂದು ಯಾರೇ ಮಾಡಲಿ, ರೀಲ್ಸ್ ಮಾಡಲಿ, ಅದು ಆ ತಕ್ಷಣದಲ್ಲಿ ಏನೇನು ಇರುತ್ತೆ ರಾ ಆಗಿರೋಂಥದ್ದು. ಹೌದು. ಸೊ ಹಾಗಾಗಿ ಅದು ಡೈರೆಕ್ಟ್ ರಿಯಾಲಿಟಿ ಅಂತ. ಸೊ ಹಂಗಾಗಿ ನೀವು ಒಬ್ಬ ಪ್ರಧಾನಿ ಆಗಲಿ ಅಥವಾ ಒಂದು ಸರ್ಕಾರ ಆಗಲಿ ತುಂಬ ಡ್ರಾಮಾ ಮಾಡಿದರೆ ಅವರಿಗೆ ಅದನ್ನು ಕನ್ವಿನ್ಸ್ ಆಗ್ತಾ ಇಲ್ಲ. ಅವರು ಇಲ್ಲಿನ ಸಮಸ್ಯೆ ಇದೆ ಅಂತ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಜೆನ್ಸಿಗಳು ಯಾವ ಒಂದು ಮೀಡಿಯಮ್ ಮೂಲಕ ಅವರು ತಮ್ಮ ಒಂದು ಬದುಕನ್ನು ಬದುಕ್ತಾ ಇದ್ದಾರೆ, ಅದೇ ಅವರಿಗೆ ಹಲವಾರು ಸತ್ಯಗಳನ್ನು ತೋರಿಸ್ತಾ ಇದೆ. ಅವ್ರಿಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಮನೋಜ್, ಈ ಚಳವಳಿ ಆದಮೇಲೆ ನರೇಂದ್ರ ಮೋದಿ ಅವರು ಈ ಜೆನ್ಸಿಗಳನ್ನು ಆಕರ್ಷಣೆ ಮಾಡಬೇಕಂತೇಳಿ ಇಮಿಡಿಯೇಟಾಗಿ ಒಂದು ರಾತ್ರಿ 12 ಗಂಟೆಗೆ ಬಂದು ಒಂದು ವಿಡಿಯೋ ಮಾಡ್ತಾರೆ, ಒಂದು ರೀಲ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಹೌದು. ಆ ಒಂದು ರೀಲ್ಗೆ ಯಾವ ರೀತಿ ಜೆನ್ಸಿ ಪ್ರತಿಕ್ರಿಯೆ ನೀಡ್ತು ಅಂತ ಹೇಳಿದ್ರೆ ಅದೇ ದೊಡ್ಡ, ಅಂದರೆ ಆ ನಾಟಕೀಯತೆನ ಅವ್ರು ಇಷ್ಟಪಡೋದಿಲ್ಲ. ಅವರು ಫ್ರೆಂಡ್ಸ್ ಅಂತೇಳಿ ಅದು ಯಾವ ಲೆವೆಲ್ಗೆ ಅದು ಅಂದರೆ ಅದು ಸ್ಕ್ರಿಪ್ಟೆಡ್ ಏನಿರುತ್ತೆ, ಸ್ಕ್ರಿಪ್ಟೆಡನ್ನು ಬೇಗ ಕಂಡುಹಿಡಿಯುತ್ತೆ. ಅವ್ರಿಗೆ ಬೇಕಾಗಿರೋಂಥ ನೈಜತೆ ಬೇಕು. ಈಗ ನಾನು ಅದೇ ಪ್ರಶ್ನೆ ಕೇಳೋಣ ಅಂತ ಇದ್ದೆ. ನರೇಂದ್ರ ಮೋದಿ ಅವ್ರದ್ದು ಈಗ ಒಂದು ಓಲ್ಡ್ ಸ್ಕೂಲ್ ಪಾಲಿಟಿಕ್ಸ್ ಅಂದರೆ ಏನಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೇ ವಾಟ್ಸಪ್ಪನ್ನು ಯೂಸ್ ಮಾಡ್ಕೊಂಡು ಬಂದವರು ಅವರು, ವಾಟ್ಸಪ್ಪನ್ನು, ಫೇಸ್ಬುಕ್ಕನ್ನು. ಇದೊಂದು ರೀತಿ ಈಗ ಅವರಿಗೆ ಓಲ್ಡ್ ಸ್ಕೂಲ್ ಪಾಲಿಟಿಕ್ಸ್ ಆಗ್ಬಿಡ್ತಾ ಅಂತ ಈ ಮೀಡಿಯಾಗಳು. ಖಂಡಿತ ಅದೇ ದೊಡ್ಡ ನಮ್ಮ ಚೇಂಜ್. ನಾವು ಗುರುತಿಸ್ಬೇಕಾಗಿರುವಂತಹ ದೊಡ್ಡ ಡಿಫ್ರೆನ್ಸ್ ಏನಂತ ಹೇಳಿದರೆ, ಒಂದು ಬದಲಾವಣೆ ಇವತ್ತು ಈ ಜೆನ್ಸಿ ಮೂಮೆಂಟಲ್ಲಿ ಅಂತೇಳಿದರೆ ಅದು ಅವರು ನೇರವಾಗಿ ಮತ್ತು ತುಂಬ ಸುದೀರ್ಘವಾದಂತಹ ಭಾಷಣಗಳನ್ನು ಅವರು ಕೇಳೋದಿಲ್ಲ, ಮತ್ತು ತುಂಬ ನಾಟಕೀಯತೆಯನ್ನು ಕೂಡ ಅವ್ರು ಇಷ್ಟಪಡೋದಿಲ್ಲ. ಅವರು ನೇರವಾಗಿರ್ತಾರೆ ಮತ್ತು ಚುಟುಕಾಗಿ ಆಗಬೇಕು ಅವರಿಗೆ. ಇದು ಆಗಿಲ್ಲ ಅಂದರೆ ಅವ್ರಿಗೆ ಬೇಗ ಗೊತ್ತಾಗುತ್ತೆ. ಅದ್ರ ವಿರುದ್ಧ ಅವರು ತಮಗೆ ಬೇಕಾದ ಕ್ರಿಯೇಟಿವ್ ಆದಂತಹ ರೀತಿಯಲ್ಲಿ ಅವರು ಮೀಮ್ಸ್ ಮಾಡ್ತಾರೆ, ವ್ಯಂಗ್ಯ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ. ಅಫ್ಕೋರ್ಸ್ ಒಂದಷ್ಟು ಜನ ತುಂಬ ಅತಿರೇಕವಾಗಿ ಆಬ್ಜೆಕ್ಷನಬಲ್ ಆಗಿ ಕೂಡ ಮಾತಾಡಿದ್ದಾರೆ ಅದನ್ನು ನಾವು. ಬಟ್ ಅದು ಇಡೀ ಜೆನ್ಸಿಯ ಒಂದು ಇದಲ್ಲ. ಹೌದು.
ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಅಕಸ್ಮಾತ್ ಆ ಥರ ಅವ್ರು ಏನಾದ್ರು ಮಾತಾಡ್ತಾರೆ ಅಂತಂದ್ರೂ ಕೂಡ ಯಾಕೆ ಹಂಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಬಿಕಾಸ್ ನಾವು ಕಾರಣ ಅದಕ್ಕೆ. ಈಗ ಒಂದು ಜೆನ್ಜಿ ಮಗು ಒಂದು ಕೆಟ್ಟದಾಗ ಏನಾದ್ರು ಮಾತಾಡುತ್ತೆ ಅಂತ ಹೇಳಿದ್ರೆ ಅದು ಎಲ್ಲಿಂದ ಕಲ್ತಿರುತ್ತೆ? ಅದು ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸ್ಕೂಲಲ್ಲಿ, ನಮ್ಮ ವಾತಾವರಣದಲ್ಲಿ. ಸೊ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಅಂತ ನಾವು ಯೋಚನೆ ಮಾಡಬೇಕೆ ಬಿಟ್ಟರೆ ಅವರನ್ನೇ ನಾವು ಟಾರ್ಗೆಟ್ ಮಾಡಬಾರ್ದು. ಇನ್ನೊಂದು, ಇಷ್ಟೊಂದು ಟ್ರೋಲ್ ಆಗಿರೋ ಪ್ರಧಾನಿಯನ್ನು ನೀವೇನಾದರೂ ಓದಿದ್ದೀರಾ ಪುಸ್ತಕಗಳಲ್ಲಿ ಅಥವಾ ನೋಡಿದ್ದೀರಾ, ಕೇಳಿದ್ದೀರಾ? ಇಡೀ ಜಗತ್ತಲ್ಲಿ ಖಂಡನೆಗೊಳಗಾಗಿರುವಂಥ ಅಧ್ಯಕ್ಷರು ಅಥವಾ ಲೀಡರ್ಗಳು, ಸರ್ವಾಧಿಕಾರಿಗಳು ತುಂಬ ಜನ ಇದ್ದಾರೆ, ಸುಮಾರು ಬೇರೆ ಬೇರೆ ಒಂದು ಇದರಲ್ಲಿ. ಆದರೆ ಟ್ರೋಲ್ ಅನ್ನೋದೇ ಇವತ್ತಿನ ಒಂದು ಮೀಡಿಯಂ. ಅದು ಟ್ರೋಲ್ ಅನ್ನೋ ಪದಭಾಷೆನೇ ಕಳೆದ 15-20 ವರ್ಷಗಳಿಂದ ಆಗ್ತಿರೋಂಥದ್ದು, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಿಂದ. ಸೊ ಹಾಗಾಗಿ ಇವತ್ತಿನ ಅದೊಂದು ಟ್ರೋಲ್ ಅನ್ನೋಂಥದ್ದು. ಆ್ಯಕ್ಚುಲಿ ಈ ಟ್ರೋಲ್ ಅನ್ನೋದು ಕೂಡ ಫಸ್ಟ್ ಯಾರಿಗೆ ಮಾಡಲಾಗ್ತಾ ಇತ್ತು ನಮ್ಮ ದೇಶದಲ್ಲಿ ಅಂತ ಹೇಳಿದರೆ, ಯಾರು BJP ಸರ್ಕಾರ ವಿರೋಧಿಸ್ತಾರೆ, ಯಾರು ಮೋದಿಯನ್ನು ವಿರೋಧಿಸ್ತಾರೆ ಅಂತ ಪತ್ರಕರ್ತರು, ಯಾರು ದಿಟ್ಟವಾಗಿ ಸತ್ಯವನ್ನು ಹೇಳ್ತಾರೆ, ಯಾರು ಪ್ರಶ್ನೆಯನ್ನು ಕೇಳ್ತಾರೆ, ಅವರನ್ನು ತುಂಬ ವಿಪರೀತವಾಗಿ ಟ್ರೋಲ್ ಮಾಡಲಾಗ್ತಾ ಇತ್ತು. ಅದನ್ನು ಅತಿ ಹೆಚ್ಚು ಟ್ರೋಲ್ಗೊಳಗಾದಂತಹ ಇದಕ್ಕಿಂತ ಮುಂಚೆ ವ್ಯಕ್ತಿ ಯಾರಾದರೆ ಅದು ರಾಹುಲ್ ಗಾಂಧಿ, ಆಯಿತಾ? ಸೊ ಅವರನ್ನು ತುಂಬ ಆ ರೀತಿ, ಅಂದರೆ ಆ ರೀತಿ ವಿಶೇಷ ಏನಂತ ಹೇಳಿದ್ರೆ, ಆ ಟ್ರೋಲ್ಗೂ ಈಗ ಆಗ್ತಾ ಇರೋಂಥ ಟ್ರೋಲ್ಗೂ ಒಂದು ಡಿಫ್ರೆನ್ಸ್ ಏನಿದೆ. ಆ ಹಿಂದೆ ಮಾಡ್ತಿದ್ದಂಥ ಟ್ರೋಲು ಅದು ಪೂರ್ತಿಯಾಗಿ ಸಾವಿರಾರು ಲಕ್ಷಾಂತರ ಅಥವಾ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ನಡೆಸಲಾಗದಿದ್ದಂತಹ ಒಂದು ಟ್ರೋಲ್. ಹಿಂದೆ 2014 ಎಲೆಕ್ಷನ್ ಆದ ನಂತರದಲ್ಲಿ, ಮೋದಿ ಪ್ರಧಾನಿ ಆದ ನಂತರದಲ್ಲಿ ಒಬ್ಬರೊಂದು ಪುಸ್ತಕ ಬರ್ತಾರೆ, ವೈ ಐ ಆಮ್ ಎ ಟ್ರೋಲ್ ಅಂಥೇಳಿ. ಅವ್ರನ್ನ ಯಾವ ರೀತಿಯಾಗಿ ಟ್ರೋಲ್ ಆಗಿ ಮಾಡಿಕೊಳ್ಳಲಾಯಿತು, ಇನ್ಫ್ಲುಯೆನ್ಸರ್ ಆಗಿ ಯಾವ ರೀತಿಯಾಗಿ ಅವರಿಗೂ ಟೂಲ್ ಕಿಟ್ಟನ್ನು ಕೊಟ್ಟು ಬೇರೆ ಅವರ ವಿರೋಧಿಗಳನ್ನು ಟೀಕಾಕಾರರನ್ನು ಹೆಂಗೆ ಹಣಿಯಲಾಯಿತು ಅನ್ನೋದ್ರ ಬಗ್ಗೆ ತುಂಬ ಅವರ ಅನುಭವಗಳನ್ನು ಬರೆದಿದ್ದಾರೆ. ಸೊ ಅಲ್ಲಿ ಟ್ರೋಲ್ ಅನ್ನೋದು ಸಂಪೂರ್ಣ ಪೇಯ್ಡ್ ಇತ್ತು. ಈಗ ಅದಕ್ಕೆ ವಿರುದ್ಧವಾಗಿ ಅದಕ್ಕೆ ಒಂದು ಪದ ಟೂಲ್ ಕಿಟ್ ಅಂತ ಕೂಡ ಬಳಸ್ತಾ ಇದ್ರು, ಆ ಪೇಯ್ಡ್. ಹಾಂ, ಆ ರೀತಿಯೇ ಮಾಡ್ತಾಯಿದ್ರು ಅವರು. ಈಗ ಅಟ್ ಪ್ರೆಸೆಂಟ್ ನಡೀತಿರ್ತಕ್ಕಂಥ, ನೀವು ಹೇಳಿದ್ರಿ ಮೋದಿ ಅವರಿಗೆ ಆಗ್ತಾ ಇರ್ತಕ್ಕಂಥ ಟ್ರೋಲು ಅಥವಾ BJPಯ ಲೀಡರ್ಗಳಿಗೆ ಆಗ್ತಿರ್ತಕ್ಕಂಥ ಇದು ಪೇಯ್ಡ್ ಅಲ್ಲ, ಇದು ಸ್ಪಾಂಟೇನಿಯಸ್ ರಿಯಾಕ್ಷನ್, ಆಕ್ರೋಶ. ಈ ಯುವಕರ ಅಥವಾ ಇಡೀ ದೇಶದ ಜನರ ಒಂದು ಆಕ್ರೋಶ ಟ್ರೋಲ್ಡ್ ರೂಪದಲ್ಲಿ. ಸೊ ಈ ಟ್ರೋಲನ್ನು ಪರಿಚಯ ಮಾಡಿದ್ದೆ ಅವರು. ಸೊ ಅದೇ ಅವರಿಗೆ ತಿರುಗುಬಾಣ ಅಂತ ಹೇಳ್ಬೋದು. ಸರ್, ಇನ್ನೊಂದು, ಅದೇ ನನ್ನ ಮೊದಲನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಗಲಿಲ್ಲ. ಏನು ಅಶುತೋಷ್ ರಾಂಕ ನಿನ್ನೆ ನಡೆದ ಹಲ್ಲೆ ವಿಚಾರವಾಗಿ ನಂತರ ಹೇಳಿದ ಹೇಳಿಕೆ BJP ಗೂಂಡಾಗಳು ಅಂತ. ನಿಜಕ್ಕೂ ಗೂಂಡಾಗಳಿದ್ದಾರಾ ಸರ್ BJP ಒಳಗಡೆ? ಈಗ ನಾವು ನಿನ್ನೆ ರಾಜಸ್ಥಾನದಲ್ಲಿ ಏನು ಘಟನೆ ನಡೆದಿದೆ, ಆ ಹಲ್ಲೆ ಘಟನೆ ನಡೆದಿದೆ, ಅದು ಒಂದು ಪ್ಯಾಟ್ರನ್ನ ತೋರಿಸುತ್ತೆ. ಅದು ಏನು ಅಂತ ಹೇಳಿದರೆ, ಒಂದು ಇವರು ತುಂಬ ಕೆಟ್ಟ ಪರಿಸ್ಥಿತಿ, ಕೆಟ್ಟ ಅಂದರೆ ಅತಿ ಕೆಟ್ಟದ ಪರಿಸ್ಥಿತಿ, ಶೆಡ್ಡು, ಅಲ್ಲಿ ಕೂತ್ಕೊಂಡು ಪಾಠ ಮಾಡ್ತಿದ್ರು. ಅಲ್ಲಿ ಯಾವ ಬೇಸಿಕ್ ಯಾವ ಇದನ್ನಿಲ್ಲ. ಹಂಗೆ ನೋಡಿದರೆ ಇದಕ್ಕೆ ನಾನು ಈಗ ಕಳೆದ 10 ವರ್ಷದ ಮೋದಿ ಸರ್ಕಾರನೇ ನಾವು ಗುರಿ ಮಾಡಬೇಕಾಗಿಲ್ಲ. ಇಷ್ಟು ವರ್ಷಗಳಲ್ಲಿ, ಕಳೆದ 5-6-7 ದಶಕಗಳಲ್ಲಿ ಯಾರ್ಯಾರು ಸರ್ಕಾರವನ್ನು ನಡೆಸಿದ್ದಾರೆ ದೇಶದಲ್ಲಿ, ಎಸ್ಪೆಷಲಿ ರಾಜಸ್ಥಾನದಲ್ಲಿ ಯಾರು ನಡೆಸಿದ್ದಾರೆ, ಎಲ್ಲರೂ ಕೂಡ ಇದಕ್ಕೆ ರೆಸ್ಪಾನ್ಸಿಬಲ್. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲರೂ ರೆಸ್ಪಾನ್ಸಿಬಲ್. ಆದರೆ ಇವರು ಇಂತಹ ಸತ್ಯಗಳನ್ನು ಮುಚ್ಚಿಟ್ಟು ಕವರಪ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಸ್ಪೆಷಲಿ ಈ ಜೆನ್ಜಿ ಮೂಮೆಂಟ್, ಯಾರು CJP ಏನಿದೆ, ಕಾಕ್ರೋಚ್ ಜನತಾ ಪಾರ್ಟಿಯವರು ಒಂದು ಅನೌನ್ಸ್ಮೆಂಟನ್ನು ಮಾಡಿದರು. ನಾವು ಏನು ಹಳ್ಳಿಗಳಿಗೆ ಹೋಗಿ ಇಲ್ಲಿನ ಶಿಕ್ಷಣದಲ್ಲಿ ಏನು ನಡೀತಾ ಇದೆ ಅದನ್ನು ಎಕ್ಸ್ಪೋಸ್ ಮಾಡ್ತೀವಿ. ನಮ್ಮ ಕಾರ್ಯಕರ್ತರು ಹೋಗಿ ಅದನ್ನು ಓಪನ್ ಆಗಿ ಅದನ್ನು ಡಾಕ್ಯುಮೆಂಟ್ ಮಾಡ್ತಾರೆ. ಒಂದು ರೀತಿ ಸೋಷಿಯಲ್ ಆಡಿಟ್ ಥರದಲ್ಲಿ, ನಿಮ್ಮ ಈ ಸ್ಕೂಲಲ್ಲಿ ಏನು ಬರ್ತಾ ಇದೆ, ಏನು ಸೌಲಭ್ಯ ಇದೆ, ಏನು ಫೆಸಿಲಿಟೀಸ್ ಇದೆ, ಪ್ರತಿಯೊಂದನ್ನು ಕೂಡ ಅದನ್ನು ಬಹಿರಂಗವಾಗಿ ಮಾಡಿದಾಗ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಮೂಲಕ ಅದು ಜನಕ್ಕೆ ಗೊತ್ತಾಗುತ್ತೆ ಮತ್ತು ಸರ್ಕಾರಗಳನ್ನು ಅದಕ್ಕೆ ಅಕೌಂಟಬಲ್ ಮಾಡುತ್ತೆ. ಈಗ ರಾಜಸ್ಥಾನದಲ್ಲಿ ಮಾಡಿದಾಗ ರಾಜಸ್ಥಾನದಲ್ಲಿ ಯಾವ ಸರ್ಕಾರ ಇದೆ, ಅಥವಾ ಕರ್ನಾಟಕದಲ್ಲಿ ಮಾಡಿದಾಗ ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದೆ, ಅವರನ್ನು ಅಕೌಂಟಬಲ್ ಮಾಡುವಂಥ ಒಂದು ಬಹಳ ಎಫೆಕ್ಟಿವ್ ಆದಂತಹ ಒಂದು ಪ್ರೋಆ್ಯಕ್ಟಿವ್ ಆದಂತಹ ಕ್ಯಾಂಪೇನ್ ಇದು CJP ಮಾಡಿದ್ದು. ಇದಕ್ಕೆ ಫಸ್ಟ್ ಬೆಂಗಾಲದಲ್ಲಿ ಒಬ್ಬ ಹುಡುಗ, ಇವರ CJP ಮೆಂಬರೇ, ಅವನ ಮೇಲೆ ಫಸ್ಟ್ ಅಲ್ಲಿ ಹಲ್ಲೆ ಆಗುತ್ತೆ. ಬಹಳ ಭೀಕರವಾಗಿ ಹಲ್ಲೆ ಮಾಡ್ತಾರೆ. ಅವನು ಆ ಸ್ಕೂಲ್ ಬಗ್ಗೆ ಸತ್ಯ ಹೇಳಿದ ಅಂತೇಳಿ.
ನೆನ್ನೆ ನಡೆದಿರೋಂಥದ್ದು ರಾಜಸ್ಥಾನದಲ್ಲಿ ನಡೆದಿರೋದು 2ನೇ ಹಲ್ಲೆ. ಸೊ ಅವರು ಒಂದು ಟೀಮಾಗಿ ಅಲ್ಲಿ ಹೋಗ್ತಾ ಇದ್ದಂಗೆ ಅಲ್ಲಿ ಒಂದಷ್ಟು ಜನ ಬಂದು, ಆಬ್ವಿಯಸ್ಲಿ ಅವರೆಲ್ಲ ಕೂಡ BJPಯ ಬೆಂಬಲಿಗರು. ಅವರು ಅಲ್ಲಿ ಮೀಡಿಯಾ, ಅಲ್ಲಿ ತುಂಬ ಜನ ಮೀಡಿಯಾ, ಇವರೆಲ್ಲ ಮೀಡಿಯಾಗಳನ್ನು ಕರ್ಕೊಂಡು ಹೋದರೂ ಕೂಡ ಯಾವ ಮೀಡಿಯಾಗಳಿಗೂ ಅಲ್ಲಿ ಅವಕಾಶ ಕೊಡೋದಿಲ್ಲ. ಮತ್ತು ಇವರ ಮೇಲೆ ನೇರವಾಗಿ ಅವರನ್ನು ಎಳೆಯೋದು, ಹಲ್ಲೆ ಮಾಡೋದು ಅನ್ನೋ ಥರದಲ್ಲಿ ಇದು ಮಾಡ್ತಾ ಇದ್ದಾರೆ. ಇದು ಪ್ರೀ ಪ್ಲ್ಯಾನ್ಡ್. ಅಲ್ಲಿ ಇನ್ಸ್ಟ್ರಕ್ಷನ್ ಅವರಿಗಿದೆ, ಮೇಲ್ಗಡೆಯಿಂದ ಇನ್ಸ್ಟ್ರಕ್ಷನ್ ಇರುತ್ತೆ, ಇವರು ಬಂದರೆ ಯಾವ ಕಾರಣಕ್ಕೂ ನಿಮ್ಮ ಹಳ್ಳಿಗೆ ಎಂಟ್ರಿ ಕೊಡಬೇಡಿ. ಸೊ ಇದು ಗ್ರಾಮಸ್ಥರು ಅನ್ನೋದಕ್ಕಿಂತನೂ ಕೂಡ ತಮ್ಮ ಮರ್ಯಾದೆ ಹೋಗುತ್ತೆ ಅಂಥೇಳಿ, ಅಥವಾ ತಮ್ಮ ವಾಸ್ತವ ಸತ್ಯ ಗೊತ್ತಾಗುತ್ತೆ ಜಗತ್ತಿಗೆ ಅಂಥೇಳಿ ಈ BJPಯವರು ತಮ್ಮ ಕಾರ್ಯಕರ್ತರನ್ನು, ಸೊ ಇಲ್ಲಿ ಗುಂಡಾಗಳಂತ ಹೇಳ್ತಿರ್ತಕ್ಕಂಥದ್ದು ಈ BJPಯ ಕಾರ್ಯಕರ್ತರು, ಅವರು ತುಂಬ ಅಮಾನುಷವಾಗಿ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಫಸ್ಟ್ ಆಫ್ ಆಲ್ ಖಂಡನೀಯ. ಇದು ಹೌದು. ಯಾಕಂತೇಳಿದ್ರೆ ಇದು ನಮ್ಮ ಡೆಮಾಕ್ರಸಿಯ, ನಮ್ಮ ಪ್ರಜಾಪ್ರಭುತ್ವ ರಿಯಾಲಿಟಿಯನ್ನು ತೋರಿಸ್ತಾ ಇದೆ. ಇವತ್ತು ಬಹುಶಃ ಈ ರೀತಿ ಯಾರೆಲ್ಲ ಪ್ರತಿಭಟನೆ ಹೋಗ್ತಾರೆ ಅವರ ಜೀವಕ್ಕೆ ಒಂದು ರೀತಿ ಅಪಾಯ ಇದೆ, ಮತ್ತು ಭಯನೂ ಆಗುತ್ತೆ. ಈ ಥರ ಹಲ್ಲೆ ಮಾಡ್ತಾರೆ ಅಂದರೆ ಖಂಡಿತ ಭಯ ಆಗುತ್ತೆ. ಈಗ ಧೈರ್ಯವಾಗಿ ಪ್ರಶ್ನೆ ಮಾಡೋದು ಯಾವಾಗ ಅಂದರೆ, ನರೇಂದ್ರ ಮೋದಿ ಸರ್ಕಾರ ಈಗ 12-13 ವರ್ಷದಿಂದ ಪ್ರಶ್ನಾತೀತವಾಗಿ ಬದುಕ್ತಾ ಇತ್ತು. ಇಷ್ಟು ದಿನ ಪ್ರಶ್ನೆನೇ ಮಾಡಬಾರ್ದು, ನಮ್ಮನ್ನು ಯಾರು ಕೇಳಬಾರ್ದು, ನಾವು ಏನು ಮಾಡ್ತೀವೋ ಅದೇ ರೂಲ್ಸು, ನಾವು ಯಾವ ಕಾನೂನು ತರ್ತೀವೋ ಅದೇ ಕಾನೂನು ಅನ್ನೋ ರೀತಿಯಲ್ಲಿ. ಈಗ ಜನರು ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ BJPಯಲ್ಲಿರೋರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದಕ್ಕೂ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆನ್ಸರ್ ಇಲ್ಲ. ಈಗ ಎಷ್ಟು ನೋಡಿ, ಈಗ ನಿನ್ನೆ ರಾಹುಲ್ ಗಾಂಧಿ ಒಬ್ಬ ಯಾವುದು ಜಂತರ್ ಮಂತರ್ ಹೋರಾಟದಲ್ಲಿ ಮೈ ಮೇಲೆಲ್ಲ ಪೆಲೆಟ್ ಗಾಯಗಳಾದಂತಹ ಒಬ್ಬ ವ್ಯಕ್ತಿ, ಅವನ ಕಣ್ಣು ಹೋಗಿದೆ. ಆ ವ್ಯಕ್ತಿಯ ಮೇಲೆ ಹಿಂದೆಯಿಂದ ನಿರಂತರವಾಗಿ ಅವನನ್ನು ಅವರೇ ಒಂದೆರಡು ಸರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಅವನ ಮೇಲೆ ಶೂಟ್ ಮಾಡಿದ್ರು, ಅವತ್ತು ಪೆಲೆಟ್ ಗನ್ನಲ್ಲಿ ಯಾರು ಇದು ಮಾಡಿದ್ರು, ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನೇಹಾ ಬೋರಾ ಅಥವಾ ಈ CJP ಲೀಡರ್ ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಇದುವರೆಗೆ ಒಂದೇ ಒಂದು ಏನೋ ಕ್ರಮ ಆಗಿಲ್ಲ. ಸೊ ಹಾಗಾಗಿ ನಿನ್ನೆ ಅಂತಿಮವಾಗಿ ರಾಹುಲ್ ಗಾಂಧಿ ಆ ಹುಡುಗನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ನಿಗೆ ಹೋಗಿ, ಅಲ್ಲಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಕೇಳ್ತಾರೆ ಅವರು, ಮತ್ತು ಬೇರೆ ಕಡೆ ಕಳಿಸ್ತಾರೆ. ಇವರು ಅಲ್ಲಿ ಹೋಗ್ತಾರೆ, ಅಲ್ಲೂ ಕೂಡ ಅಲ್ಲಿ ತಗೊಳ್ಳೋದಿಲ್ಲ ಕಂಪ್ಲೇಂಟನ್ನು. ಆಮೇಲೆ ಅಲ್ಲೇ ನೀವು ಇವತ್ತು ಒಂದು ದಿವಸ ಅಲ್ಲ, ನಾಳೆ ಅಲ್ಲ, ಇನ್ನು ಎಷ್ಟು ದಿವಸ ಆದರೂ ಕೂಡ ಇದು FIR ಆಗೋವರೆಗೂ ಕೂಡ ನಾನು ಇಲ್ಲಿರ್ತೀನಿ ಅಂತೇಳಿ ಅವರು ಧರಣಿ ಕೂತ್ಕೋತಾರೆ. ಅಂತಿಮವಾಗಿ ಅಲ್ಲಿ ಪೊಲೀಸರು ಬಗ್ಗೆ FIR ಮಾಡಿದ್ದಾರೆ. ಸೊ ಇದು ನಮ್ಮ ಪರಿಸ್ಥಿತಿ. ಅಂದರೆ ಈ ಒಟ್ಟಾರೆ ಸಂದರ್ಭ, ಈ ಮೂಮೆಂಟ್ ಏನಿದೆ, ಇದು ನಮ್ಮ ಸರ್ಕಾರಗಳ ಒಂದು ನಿಜವಾದಂತಹ ಮುಖವನ್ನು ಬಯಲು ಮಾಡ್ತಾ ಇದೆ ಅಂತ. ಸೊ ಈ CJPಗೆ ನಾವು ಅದಕ್ಕೋಸ್ಕರ ತುಂಬ ಒಂದು ಥ್ಯಾಂಕ್ಫುಲ್ ಆಗಿರಬೇಕು, ಇಡೀ ದೇಶದ ಬರೀ ವಿದ್ಯಾರ್ಥಿಗಳಲ್ಲ. ಯಾಕಂತ ಹೇಳಿದರೆ ಕಳೆದ 10 ವರ್ಷದಲ್ಲಿ ಏನಪ್ಪ ಈ ರೀತಿ ಆಗ್ತಾಯಿದೆ, ಇದು ಏನು ಮಾಡಿದ್ರು ಯಾರೂ ಕೇಳಲ್ಲ, ಹೇಳೋರಿಲ್ಲ, ಅವ್ರದ್ದು ನಡೆದಿದ್ದೇ ಆಟ ಅನ್ನೋ ಒಂದು ಮಟ್ಟಕ್ಕೆ ಏನಿತ್ತು, ಹೌದು, ಅದನ್ನು ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಒಂದು ಆಶಾಭಾವನೆ ಬಂದಿದೆ. ಅಂದರೆ ದೇಶದಲ್ಲಿ ಪಾಲಿಟಿಕ್ಸ್ ಅಂತ ಹೇಳಿದರೆ ಕೇವಲ ಭಾವನಾತ್ಮಕ ಪಾಲಿಟಿಕ್ಸ್, ಕೇವಲ ಎಮೋಷನ್ಗಳ ಜೊತೆ ಆಟ ಆಡುವಂಥದ್ದು, ಕೇವಲ ಧಾರ್ಮಿಕವಾದಂತಹ ಭಾವನೆಗಳನ್ನು ಪ್ರಚೋದನೆ ಮಾಡಿ ಅದರ ಮೇಲೆ ಚುನಾವಣೆ ಬಂದ ತಕ್ಷಣ ಪಾಕಿಸ್ತಾನ್, ಚುನಾವಣೆ ಬಂದ ತಕ್ಷಣ ಹಿಂದೂ ಮುಸ್ಲಿಂ, ಈ ರೀತಿಯ ಒಂದು ಮನಸ್ಥಿತಿ ಇದ್ದಾಗ CJP ಏನು ಮಾಡ್ತಾ ಇದೆ, ರಿಯಲ್ ಇಶ್ಯೂಸ್ಗಳ ಬಗ್ಗೆ ಮಾತಾಡ್ತೀವಿ. ಇವತ್ತು ಎಜುಕೇಷನ್ ಈ ದೇಶದಲ್ಲಿ ರಿಯಲ್ ಇಶ್ಯೂ, ಹೌದು, ಹೆಲ್ತ್ ರಿಯಲ್ ಇಶ್ಯೂ. ಚುನಾವಣೆಗಳಲ್ಲಿ ಈ ರೀತಿಯ ನಿಜವಾದ ವಿಷಯಗಳು, ಅಭಿವೃದ್ಧಿಯ ವಿಷಯಗಳು ಸಬ್ಜೆಕ್ಟ್ಗಳನ್ನೇ ಆಗದೇ ಯಾವುದೋ ಕಾಲ ಆಗೋಯ್ತು. ಅಟ್ಲೀಸ್ಟ್ ಇವತ್ತು ಈ CJP ಮೂಮೆಂಟು ರಿಯಲ್ ಇಶ್ಯೂಸ್ನ ನಮ್ಮ ಎದುರುಗಡೆ ತರ್ತಾ ಇದೆ, ಅದನ್ನು ಅನಾವರಣ ಮಾಡ್ತಾ ಇದೆ. ಅದ್ರ ಸುತ್ತ ಇವತ್ತು ವಿರೋಧ ಪಕ್ಷದ ರಾಹುಲ್ ಗಾಂಧಿ ಕೂಡ ಅದನ್ನು ತಗೊಂಡಿದ್ದಾರೆ. ಇದು ರಾಹುಲ್ ಗಾಂಧಿ ಅವರು ಹುಟ್ಟು ಹಾಕಿಲ್ಲ, ಇದನ್ನು ಅವರು ರಿಯಾಕ್ಟಿವ್ ಆಗಿ ಅಥವಾ ಒಂದು ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅದು ಬಹಳ ಒಳ್ಳೆಯ ಒಬ್ಬ ವಿರೋಧ ಪಕ್ಷದ ಮುಖಂಡ ಆಗಿ ನನ್ನ ಪ್ರಕಾರ ಈ ದೇಶದಲ್ಲಿ ಜನ ಏನು ಕೇಳ್ತಾ ಇದ್ದಾರೆ, ಯಾವ ಒಂದು ಧ್ವನಿಯನ್ನು ಹಾಕ್ತಾ ಇದ್ದಾರೆ, ಆ ಧ್ವನಿಯ ಜೊತೆಗೆ ತಮ್ಮ ಧ್ವನಿಯನ್ನು ಸೇರಿಸಿ ಸರ್ಕಾರದ ಮೇಲೆ ಒತ್ತಡ ತರುವುದೇ ನಿಜವಾದ ವಿರೋಧ ಪಕ್ಷದ ಕರ್ತವ್ಯ. ಅದು ಅದನ್ನು ತುಂಬ ಎಫೆಕ್ಟಿವ್ ಆಗಿ, ಕ್ರಿಯೇಟಿವ್ ಆಗಿ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ರಾಹುಲ್ ಗಾಂಧಿ ಮೂಲಕ ಕೂಡ ಮಾಡಿಸ್ತಾ ಇರುವಂತಹ, ಮತ್ತು ತಾವು ಸ್ವತಃ ಬೀದಿಗಿಳಿದು ಅಭಿಜಿತ್ ದೀಪ್ಗೆ ಆರಾಮಾಗಿರ್ಬೋದಿತ್ತಲ್ಲ, ಅಲ್ಲಿ ಅಮೇರಿಕಾದಲ್ಲಿ ಓದ್ಕೊಂಡು ಎಂಜಾಯ್ ಮಾಡಿಕೊಂಡು ಆರಾಮಾಗಿರ್ಬೋದಿತ್ತು. ಬಟ್ ಏನೋ ಅವನು ಒಳಗಡೆ ಏನೋ ಒಂದು
ಸ್ಪಾರ್ಕ್ ಹತ್ತಿ ಎಲ್ಲ ರಿಸ್ಕ್ ತಗೊಂಡು ಪಾಪ ಬಂದಿದ್ದಾನೆ. ಅವನ ಜೊತೆಗಿರೋಂಥ ಹುಡುಗರು ಅಷ್ಟೇ. ಆಮೇಲೆ ಈ ಐಸಾ ಸಂಘಟನೆಯ ನೇಹಾ ಬೋರಾನೂ ಅಷ್ಟೇ. ಅಷ್ಟೆಲ್ಲ ಆ ವಯಸ್ಸಲ್ಲಿ ಅವರೆಲ್ಲ ಅಷ್ಟು ರಿಸ್ಕ್ ತಗೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ದೇಶ ಅವರಿಗೆ ಒಂದು ರೀತಿಯಲ್ಲಿ ಕೃತಜ್ಞತೆಯನ್ನು ಹೇಳಬೇಕಾಗತ್ತೆ. ಆ್ಯಂಡ್ ರೆಸ್ಪಾಂಡ್ ಕೂಡ ಮಾಡಬೇಕಾಗತ್ತೆ, ದೇಶ ಅವ್ರ ಜೊತೆ ನಿಲ್ಬೇಕಾಗತ್ತೆ. ಖಂಡಿತ ಆ ರೀತಿಯ ಇದಿದೆ. ಅದ್ರ ಜೊತೆಗೆ ಇವರ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು, ಇವರು ಆ್ಯಂಟಿ ನ್ಯಾಷನಲ್ ಅಂತ ಹೇಳೋದು. ನಂದು ಇದೊಂದು ಪ್ರಶ್ನೆ, ಬಿಜೆಪಿಯನ್ನು ವಿರೋಧಿಸಿದ್ರೆ, ಆಳುವ ಸರ್ಕಾರವನ್ನು ವಿರೋಧಿಸಿದ್ರೆ ನಾವು ಆ್ಯಂಟಿ ನ್ಯಾಷನಲ್ ಆಗ್ತೀವಾ? ಈಗ ಈ ಆ್ಯಂಟಿ ನ್ಯಾಷನಲ್ ಅನ್ನೋ ಪದ ತುಂಬ ಹಳೆದಾಯಿತು. ಈಗ ಹೊಸ ಪದ ಬರ್ತಾ ಇದೆ. ಮೊನ್ನೆ ಅಷ್ಟೇ ಮೋದಿಜಿ ಹೊಸ ಪದ ಕೊಟ್ಟಿದ್ದಾರೆ, ದಿಮಾಗಿ ನಕ್ಸಲ್ ಅಂತೇಳಿ. ಹಥಿಯಾರಿ ನಕ್ಸಲ್ ತೋ ಗಯೇ ಲೇಕಿನ್ ದಿಮಾಗಿ ನಕ್ಸಲ್. ಅದು ಮೊನ್ನೆ ಅವರು ಇಂಡಿಪೆಂಡೆನ್ಸ್ ಡೇ ಹೇಳಿದ್ದಾರೆ. ಸೊ ಈಗ ನಾವು ಯಾರೆಲ್ಲ ಪ್ರಶ್ನೆ ಮಾಡ್ತಾರೆ, ಯಾರೆಲ್ಲ ಸ್ವಲ್ಪ ಮಂಡೆ ಉಪಯೋಗಿಸ್ತಾರೆ, ಯಾರು ಬ್ರೈನನ್ನು ಉಪಯೋಗಿಸಿ ಇರೋದನ್ನ ಪ್ರಶ್ನೆ ಮಾಡ್ತಾರೆ, ಅವರೆಲ್ಲ ಈಗ ದಿಮಾಗಿ ನಕ್ಸಲ್ಸ್ ಅಂತೇಳಿ. ಸೊ ನೀವು ನೋಡಿದ್ದೀರಾ, ಮೊನ್ನೆ ಪ್ರಕಾಶ್ ರಾಜ್ ಕೂಡ ಹೋಗಿ ನಾನು ದಿಮಾಗಿ ನಕ್ಸಲ್ ಅಂತೇಳಿ ಇದು ಮಾಡಿದರು. ಆ ಹೆಸರಲ್ಲೂ ಕೂಡ ಇನ್ನೊಂದು ದಿಮಾಗಿ ನಕ್ಸಲ್ ಜನತಾ ಪಾರ್ಟಿ ಅಂತ ಒಂದು ಶುರುವಾದರೆ ಸುಮಾರು ಒಂದು 8-10 ಲಕ್ಷ ಜನ ಒಂದು 2 ದಿವಸದಲ್ಲಿ ಅದಕ್ಕೂ ಫಾಲೋ ಮಾಡ್ತಾರೆ. ಸೊ ಇವರು ಏನೇ ಮಾಡೋಕ್ಕೆ ಹೋದ್ರು ಅದು ಅವರಿಗೆ ಉಲ್ಟಾ ಹೊಡಿತಾ ಇದೆ ಅನ್ನೋದು ಇವತ್ತಿನ ಒಂದು ರಿಯಾಲಿಟಿ. ಸರ್, ಇನ್ನೊಂದು ಈ ಅಭಿಜಿತ್ ತಿಪ್ಕೆ ಆಗಿರ್ಬೋದು, ಮತ್ತು ಸೌರವ್ ದಾಸು, ಈ ಆಶುತೋಷ್ ರಾಂಕ, ಮತ್ತು ಐಸಾ ಸಂಘಟನೆ ನೇಹಾ ಬೋರಾ ಆಗಿರ್ಬೋದು, ನೇಹಾ ಜೊತೆ ಇದ್ದಂಥ ಅನೇಕರು ಆಗಿರ್ಬೋದು, ಇವ್ರನ್ನೆಲ್ಲ ನೋಡಿದ್ರೆ ನಿಮಗೇನಾದರೂ ಭವಿಷ್ಯದ ಭಾರತ ಕಾಣುತ್ತಾ, ಅಥವಾ ಬಿ ಜೆ ಪಿ ಹೇಳುವ ರೀತಿಯಲ್ಲಿ ಆ್ಯಂಟಿ ನ್ಯಾಷನಲ್ ಸಹ ಕಾಣ್ತಾರಾ, ಹೇಗೆ ಅಂತ? ಇವರು ಭಾಳ ಒಳ್ಳೆಯ ಪ್ರಶ್ನೆ ಮನೋಜ್. ಯಾಕೆಂದರೆ ಈಗ ನಾವು ಜೆನ್ಸಿ ಅನ್ನೋ ಇದನ್ನು ಭಾಳ ಸೀರಿಯಸ್ನೆಸ್ ಇಲ್ಲದೆ ಇರೋ ಜನ್ರೇಷನ್ ಅಂತ ನಾವು ಸಾಮಾನ್ಯವಾಗಿ ಗ್ರಹಿಸ್ತೀವಿ, ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಇದು ಮಾಡ್ತೀವಿ. ಬಟ್ ನೀವು ಇವರ ಒಬ್ಬೊಬ್ಬರನ್ನು ನೋಡಿದರೂ ಕೂಡ ಈಗ ಕಳೆದ ಒಂದು ತಿಂಗಳಲ್ಲಿ ಇವರ ಮಾತುಗಳು, ಇವರು ತೆಗೆದುಕೊಳ್ತಾ ಇರತಕ್ಕಂಥ ಸ್ಟ್ಯಾಂಡ್ಗಳು, ಇವರ ಒಂದು ಕಾಂಪ್ರಮೈಸ್ ಇಲ್ಲದೇ ಬಟ್ ಫ್ಲೆಕ್ಸಿಬಲ್ ಆಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಫ್ಲೆಕ್ಸಿಬಿಲಿಟಿ ಇಟ್ಕೊಂಡು ಇವರು ಕೇಂದ್ರ ಸರ್ಕಾರದ ಜೊತೆಗೆ ನಡೆದಂಥ ಒಂದು ಮಾತುಕತೆಗಳಿರ್ಬೋದು, ಮತ್ತು ತುಂಬ ಮುಕ್ತವಾಗಿ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು, ಈಗ ಅಫ್ಕೋರ್ಸ್ ಯಾರು ನಮ್ಮ ವಾಂಗ್ಚುಕ್ ಅವರು ಇವರುಗಳ ಜೊತೆ ಹಲವಾರು ಭಿನ್ನಾಭಿಪ್ರಾಯಗಳು ಇದ್ದಂಥವ್ರು, ಅವ್ರ ನಿಲುವುಗಳು ಬೇರೆ. ಬಟ್ ಅಂಥವರನ್ನು ಕೂಡ ಈ ಒಂದು ಆಂದೋಲನದ ಚಳುವಳಿಯ ಭಾಗವಾಗಿ ಮಾಡಿಕೊಂಡಿದ್ದು. ಆಮೇಲೆ ಆ ನಂತರದಲ್ಲೂ ಕೂಡ ಇವರು ಇದನ್ನು ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಆಮೇಲೆ ಈ ನೇಹಾ ಬೋರಾ ಅವರು ಬಹಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲ ಕಡೆ ಸುತ್ತುತ್ತಾ ಇರುವಂಥದ್ದು, ಒಂದು ವಾಯ್ಸನ್ನು ರೈಸ್ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು ಅವರಿಗಿರ್ತಕ್ಕಂಥ ಒಂದು ಕ್ಲಾರಿಟಿ ಆಫ್ ಥಾಟ್ ಇದೆಯಲ್ಲ, ಇದು ಸುಮ್ಮನೆ ಬರೋ ಅಂಥದ್ದಲ್ಲ. ಅಫ್ಕೋರ್ಸ್ ಅದರ ಹಿಂದೆ ಕೂಡ ಈ ದೇಶದ ಒಂದು ದೊಡ್ಡ ಹೋರಾಟದ ಪರಂಪರೆ ಇದೆ, ಸ್ವಾತಂತ್ರ್ಯ ಹೋರಾಟದ ಪರಂಪರೆ ಇದೆ. ಅವರು ಸುಮ್ಮನೆ ಅಂಬೇಡ್ಕರ್ ಅಥವಾ ಗಾಂಧೀಜಿ, ಭಗತ್ ಸಿಂಗ್ ಫೋಟೋಗಳನ್ನು ಇಟ್ಕೊಂಡು, ನೀವು ಗಮನಿಸಿರ್ಬೋದು ಅಭಿಜಿತ್ ದೀಪ್ಗೆ ಭಾರತಕ್ಕೆ ಇಳಿದ ಸಂದರ್ಭದಲ್ಲಿ ಏರ್ಪೋರ್ಟಿಂದನೇ ಅಂಬೇಡ್ಕರ್ ಒಂದು ಇದು ಇಟ್ಕೊಂಡು, ಅದೊಂದು ಸಿಂಬಾಲಿಕ್, ಅಂದರೆ ಅಷ್ಟು ಒಂದು ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೋದು ಅಂತಾರೆ. ಮತ್ತು ಈ ಸೌರವ್ ದಾಸ್ ಕೂಡ ಈ ಹಿಂದೆ ನ್ಯಾಯಾಂಗದಲ್ಲಿ ನಡೀತಾ ಇರತಕ್ಕಂಥ ಒಂದು ಭ್ರಷ್ಟಾಚಾರದ ಬಗ್ಗೆ ಬಹಳ ಆಳವಾಗಿ ಫೈಟ್ ಮಾಡಿದಂಥವ್ರು. ಅವರು ಕ್ಯಾರವನಲ್ಲಿ ಒಂದು ಡೀಟೇಲ್ ಆದಂಥ ಅದ್ರ ಬಗ್ಗೆ ಅವ್ರು ಇನ್ನೂ ಈ CJP ಎಲ್ಲ ಇದಕ್ಕಿಂತ ಭಾಳ ಮುಂಚೆ ಒಂದು ಧ್ವನಿ ಎತ್ತುತ್ತಾರೆ. ಚಂದ್ರಚೂಡ್ ಅವ್ರ ಬಗ್ಗೆ ಹಿಂದೆ ಆಗಿದ್ದಂಥ CJI ಚಂದ್ರಚೂಡ್ ಬಗ್ಗೆ ಅವರಿಗೆ ಆ ಮಟ್ಟದ ಒಂದು ಅಧ್ಯಯನ, ತಯಾರಿ ಮತ್ತು ಆ ಮಟ್ಟದ ಇನ್ವಾಲ್ವ್ಮೆಂಟು ಇದೆಲ್ಲದೂ ಇದೆ. ಅಫ್ಕೋರ್ಸ್ ಅವರು ತಪ್ಪು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಇದೊಂದು ಚಳವಳಿಗಳಲ್ಲಿ ಸಾಮಾನ್ಯವಾಗಿ ಎಂಥ ದೊಡ್ಡ ದೊಡ್ಡ ನಾಯಕರುಗಳು ತಪ್ಪುಗಳು ನಡೀತಾ ಇರ್ತದೆ. ಬಟ್ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಆ ಒಂದು ಬದ್ಧತೆಯನ್ನು ತೋರಿಸೋಂಥದ್ದು, ಆ ಒಂದು ರಿಸ್ಕನ್ನ ತೋರಿಸೋಂಥದ್ದು ಯಾವ ಮಟ್ಟದ ಅಂತ ಹೇಳಿದ್ರೆ, ಈಗ ನೆನ್ನೆ ನೋಡಿದ್ರಲ್ಲ, ಅವರಿಗೆ ಲಿಟ್ರಲಿ ಅವರಿಗೆ ಜೀವ ಭಯ ಇದೆ. ಹೌದು, ಆಯಿತಾ. ಈಗ ಅಭಿಜಿತ್ ದೀಪ್ಕೆ ಮೇಲೆ ಹಲ್ಲೆ ಆಯಿತು, ಹಲ್ಲೆ ಆಯಿತು, ನೇಹಾ ಬೋರಾ ಮೇಲೆ ಇದರಲ್ಲಿ ಹಲ್ಲೆ ಆಯಿತು. ಮತ್ತು ಈ ಗೂಂಡಾಗಳು ಏನಿದ್ದಾರೆ ಇವತ್ತು ಈ ದೇಶದಲ್ಲಿ ಬಲಪಂಥೀಯ ಒಂದು ಐಡಿಯಾಲಜಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಇವರು ಯಾವುದಕ್ಕೂ ಏಸೋದಿಲ್ಲ. ಅವ್ರನ್ನ ಯಾರೂ ಮೇಲ್ಗಡೆ ಹೇಳಲೇಬೇಕು ಅಂತಿಲ್ಲ. ಯಾಕಂದರೆ ಅವರು ಆ ರೀತಿಯಾಗಿ ಒಂದು ಬಿಂಬಿಸ್ತಾ ಇದ್ದಾರೆ. ಅಂದರೆ ಇವರು ವಿಲನ್ಗಳು, ಇವರು ದೇಶದ್ರೋಹಿಗಳು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಂಥವ್ರು ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ನಿಜವಾಗಿಯೂ ಅವರಿಗೆ ಈ ದೇಶದಲ್ಲಿ ಒಂದು ರೀತಿಯ ಜೀವ ಭಯ ಇದೆ. ಬಹುಶಃ
ಹಿಂದೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಾದರೂ ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟ ಮಾಡುವವರು ಇಷ್ಟೊಂದು ಜೀವಭಯ ಇಟ್ಕೊಂಡು ಹೋರಾಟ ಮಾಡಿರಲಿಲ್ಲ. ಯಾಕಂದರೆ ಅಲ್ಲಿ ಸತ್ಯಾಗ್ರಹ ಮಾಡುವಾಗ ಅಥವಾ ಯಾವುದೇ ಹೋರಾಟ ಮಾಡುವಾಗ ಒಂದು ಸ್ಫೂರ್ತಿಯಿಂದ ಸಾವಿರಾರು ಜನ ಲಕ್ಷಾಂತರ ನಡೀತಾ ಇದ್ರು, ಮಾರ್ಚ್ಗಳನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ಇಲ್ಲಿ ನೋಡ್ತಾ ಇದ್ದರೆ ಯಾವ ಟೈಮಲ್ಲಿ ಯಾರ ಮೇಲೆ ಯಾರು ಹಲ್ಲೆ ಮಾಡ್ತಾರೆ ಅನ್ನೋ ಒಂದು ಮನಸ್ಥಿತಿ ಇದೆ. ಸೊ ಇದೆಲ್ಲ ಗೊತ್ತಿದ್ದು ಕೂಡ ಇವರು ಆ ರಿಸ್ಕನ್ನು ತಗೊಳ್ತಿದ್ದಾರೆ, ಆ ಹೋರಾಟನ ಮಾಡ್ತಿದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ನಾವೆಲ್ಲ ಕೂಡ ಈ ಒಂದು ಯುವಕರ ಜೊತೆಗೆ ನಾವು ನಮ್ಮ ದನಿಯನ್ನು ಸೇರಿಸಬೇಕಾಗುತ್ತೆ. ಎಲ್ಲೆಲ್ಲಿ ಸಾಧ್ಯನೋ ಅವರ ಈ ಚಳವಳಿ ಜೊತೆಗೆ ನಾವು ಕೂಡ ಜೊತೆಗೆ ಹೋಗಬೇಕಾಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಭಾಳಷ್ಟು ವಿಚಾರಗಳನ್ನು ಇವತ್ತಿನ ನಮ್ಮ ನ್ಯೂಸ್ ರೂಮ್ ಟಾಕ್ನಲ್ಲಿ ಮಾತನಾಡಿದ್ದೀವಿ. ವೀಕ್ಷಕರೇ ನೋಡಿದ್ರಲ್ಲ, ಕನ್ನಡ ಪ್ಲಾನೆಟ್ನ ನ್ಯೂಸ್ ರೂಮ್ ಟಾಕ್. ಇದೇ ರೀತಿ ಇನ್ನೂ ಅನೇಕ ನ್ಯೂಸ್ ರೂಮ್ ಟಾಕ್ ವಿಚಾರಗಳು ಮತ್ತು ಈ ದೇಶದಲ್ಲಿ ನಡೀತಾ ಇರುವಂತಹ ಜ್ವಲಂತ ಸಮಸ್ಯೆಗಳನ್ನು ನಮ್ಮ ಕನ್ನಡ ಪ್ಲಾನೆಟ್ ನಿಮ್ಮ ಮುಂದೆ ತೆರೆದಿಡುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ನಮಸ್ಕಾರ.